ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ನೀವೆಲ್ಲ ಸಾಕಷ್ಟು ಬಾರಿ ಹುಲಿ ಸಂರಕ್ಷಿತ ತಾಣಗಳೆಂದೇ ಖ್ಯಾತವಾದ ಬಂಡೀಪುರ ನಾಗರಹೊಳೆ ಅಭಯಾರಣ್ಯದ ಹೆಸರನ್ನ ಕೇಳಿರ್ತೀವಿ. ಆದ್ರೆ ಯಾವತ್ತಾದ್ರೂ ಕೃಷ್ಣಮೃಗಗಳ ಸಂರಕ್ಷಣೆಗೆಂದೇ ಮೀಸಲಾದ ಅಭಯಾರಣ್ಯದ ಬಗ್ಗೆ ಕೇಳಿದ್ದೀರಾ? ಬನ್ನಿ ಹಾಗಾದ್ರೆ ಅಳಿವಿನಂಚಿನಲ್ಲಿರೋ ಕೃಷ್ಣಮೃಗಗಳನ್ನ ಸಂರಕ್ಷಿಸ್ತಿರೋ ನಮ್ಮ ಕರ್ನಾಟಕದ ಅಪರೂಪದ ಅಭಯಾರಣ್ಯವೊಂದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಕೃಷ್ಣಮೃಗಗಳನ್ನ ಕನ್ನಡದಲ್ಲಿ ಬಂಗಾರದ ಜಿಂಕೆ ಅಂತ ಕೂಡ ಸಂಬೋಧಿಸಲಾಗುತ್ತೆ. ಬೋವಿಡೆ ಕುಟುಂಬಕ್ಕೆ ಸೇರಿದ ಈ ಪ್ರಾಣಿಯನ್ನ ವೈಜ್ಞಾನಿಕವಾಗಿ ಆಂಟಿಲೋಪ್ ಸರ್ವಿಕ್ರಾಪ ಎಂದು ಕರೆಯಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ಭಾರತದಲ್ಲಿ 1947ರ ಸಮಯದಲ್ಲಿ 80,000ದಷ್ಟು ಕೃಷ್ಣಮೃಗಗಳು ವಾಸವಾಗಿದ್ವು. ಆದ್ರೆ ಈ ಪ್ರಾಣಿಯ ಚರ್ಮ ಮತ್ತು ಕೊಂಬುಗಳಿಗೆ ವಿಪರೀತ ಬೆಲೆ ಇರೋದ್ರಿಂದ ಈ ಪ್ರಾಣಿಗಳ ಬೇಟೆ ಅವ್ಯಾಹತ ಸಾಗಿತು. ಇದರ ಪರಿಣಾಮ ಇಂದು ಇಡೀ ದೇಶದಲ್ಲಿ 20ರಿಂದ 25 ಸಾವಿರದಷ್ಟು ಮಾತ್ರ ಕೃಷ್ಣಮೃಗಗಳು ಕಾಣಲು ಸಿಗುತ್ತವೆ ಎಂದು ಹೇಳಲಾಗುತ್ತೆ. ಕೃಷ್ಣಮೃಗಗಳ ಸಂತತಿಯನ್ನ ಉಳಿಸುವ ಕಾರಣದಿಂದಲೇ ಭಾರತ ಸರ್ಕಾರವು ಹಲವಾರು ಪ್ರದೇಶಗಳನ್ನ ಕೃಷ್ಣಮೃಗ ಸಂರಕ್ಷಿತ ತಾಣಗಳಾಗಿ ಘೋಷಿಸಿವೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಮತ್ತು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಬರೋ ಜಯಮಂಗಲಿ ಅರಣ್ಯ ಪ್ರದೇಶಗಳಲ್ಲಿ ಕೃಷ್ಣಮೃಗಗಳನ್ನ ಸಂರಕ್ಷಿಸುವ ಕೆಲಸವನ್ನ ಮಾಡಲಾಗುತ್ತಿದೆ. ಅದರಲ್ಲೂ ರಾಣೆಬೆನ್ನೂರಿನ ಕೃಷ್ಣಮೃಗ ವನ್ಯಜೀವಿ ಸಂರಕ್ಷಿತ ಅಭಯಾರಣ್ಯವು ಏಷ್ಯಾ ಖಂಡದಲ್ಲಿಯೇ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ದು, ಈ ಅಭಯಾರಣ್ಯದಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚು ಕೃಷ್ಣಮೃಗಗಳು ವಾಸವಾಗಿವೆ. ಭಾರತದಲ್ಲಿ ಅತಿ ಹೆಚ್ಚು ಕೃಷ್ಣಮೃಗಗಳು ವಾಸ ಮಾಡುವ ಸ್ಥಳ ಹಾಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೃಷ್ಣಮೃಗಗಳನ್ನ ಹೊಂದಿರುವ ಅಭಯಾರಣ್ಯ ಎಂಬ ಖ್ಯಾತಿಯನ್ನ ನಮ್ಮ ರಾಣೆಬೆನ್ನೂರಿನ ಕೃಷ್ಣಮೃಗ ವನ್ಯಜೀವಿ ಅಭಯಾರಣ್ಯ ಪಡ್ಕೊಂಡಿದೆ. ಸಾವಿರದ 1974ರಲ್ಲಿ ಈ ಪ್ರದೇಶವನ್ನ ವನ್ಯಜೀವಿ ಧಾಮವೆಂದು ಘೋಷಣೆ ಮಾಡಲಾಗಿದ್ದು, ಇಂದು ಸುಮಾರು 119 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಅಭಯಾರಣ್ಯವು ಹಬ್ಬಿಕೊಂಡಿದೆ. ನೀಲಗಿರಿ ಮರಗಳು, ಬೇವಿನ ಮರಗಳು, ಅಕೇಶಿಯಾ ಗಿಡಗಳು ಹಾಗೂ ಹುಲ್ಲುಗಾವಲಿನಿಂದ ಆವೃತವಾಗಿರುವ ಈ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತ್ತಿಂದಿತ್ತ ಓಡಾಡುವ ಕೃಷ್ಣಮೃಗಗಳನ್ನ ನೋಡಿ ನಾವು ಖುಷಿ ಪಡಬಹುದಾಗಿದೆ. ಇನ್ನು ಇಲ್ಲಿ ಕೃಷ್ಣಮೃಗಗಳು ಮಾತ್ರವಲ್ಲದೆ ಜಿಂಕೆ, ತೋಳ, ಮೊಲ, ಮುಳ್ಳುಹಂದಿ, ಮುಂಗುಸಿ, ಕೋಗಿಲೆ ಕೂಡ ವಾಸವಾಗಿವೆ. ಪ್ರಾಣಿಗಳನ್ನ ವೀಕ್ಷಿಸೋದಕ್ಕೋಸ್ಕರ ವೀಕ್ಷಣಾ ಗೋಪುರಗಳನ್ನ ಮಾಡಲಾಗಿದೆ. ಅಲ್ಲಲ್ಲಿ ಕಾಣಿಸೋ ನೀರಿನ ಹೊಂಡಗಳು, ಗುಂಪಿನಲ್ಲಿ ಓಡಾಡೋ ಕೃಷ್ಣಮೃಗಗಳ ಸಾಲುಗಳನ್ನ ಈ ವೀಕ್ಷಣಾ ಗೋಪುರದ ಮೇಲೆ ನಿಂತು ನೋಡೋದೇ ಒಂದು ವಿಶಿಷ್ಟ ಬಗೆಯ ಅನುಭೂತಿಯಾಗಿದೆ. ಛಾಯಾಗ್ರಾಹಕರ ಪಾಲಿಗಂತೂ ಈ ಅಭಯಾರಣ್ಯವು ಸ್ವರ್ಗ ಎಂದೆನಿಸಿಕೊಂಡಿದೆ. ಇಂದು ರಾಣೆಬೆನ್ನೂರಿನಲ್ಲಿ 10,000ಕ್ಕೂ ಹೆಚ್ಚು ಕೃಷ್ಣಮೃಗಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದರೆ, ಮಧುಗಿರಿಯ ಜಯಮಂಗಲಿ ಅಭಯಾರಣ್ಯ ಪ್ರದೇಶದಲ್ಲಿ 700ಕ್ಕೂ ಹೆಚ್ಚು ಕೃಷ್ಣಮೃಗಗಳು ವಾಸ ಮಾಡುತ್ತಿವೆ. ರಾಣೆಬೆನ್ನೂರಿನ ವನ್ಯಜೀವಿ ಅಭಯಾರಣ್ಯವನ್ನ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ಹಾಗೂ ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆಯವರೆಗೆ ವೀಕ್ಷಿಸಲು ಸಮಯಾವಕಾಶವನ್ನ ನೀಡಲಾಗಿದೆ. ಈ ಸುಂದರವಾದ ಅಭಯಾರಣ್ಯವು ಬೆಂಗಳೂರಿನಿಂದ 308 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 119 ಕಿಲೋಮೀಟರ್, ಹಾವೇರಿಯಿಂದ 42 ಕಿಲೋಮೀಟರ್, ಬ್ಯಾಡಗೆಯಿಂದ 28 ಕಿಲೋಮೀಟರ್, ರಾಣೆಬೆನ್ನೂರಿನಿಂದ 8.9 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ತಾಣಕ್ಕೆ ಭೇಟಿ ನೀಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.